ನಮಸ್ಕಾರ ಸ್ನೇಹಿತರೆ ಸಿದ್ದೇಶ್ವರ ಸಹಕಾರ ಕೋಆಪರೇಟಿವ್ ಬ್ಯಾಂಕ್ ಬಿಜಾಪುರ ಅಲ್ಲಿ ನಿಮಗೆ 60 ಹುದ್ದೆಗಳಿಗೆ ನೋಟಿಫಿಕೇಶನ್ ಕರೆದಿದ್ದಾರೆ. ಮ್ಯಾನೇಜರ್, ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಸೀನಿಯರ್ ಅಸಿಸ್ಟೆಂಟ್, ಹಿರಿಯ ಸಹಾಯಕ ಅಂತ FDA ಅಂತ ಏನ್ ಕರಿತೀವಿ, ಕಾವಲುಗಾರ, ಸಿಪಾಯಿ. ಒಂದಷ್ಟಕ್ಕೆ ಎಕ್ಸಾಮ್ ಬರೆಯೋದಿಲ್ಲ, ಒಂದಷ್ಟಕ್ಕೆ ಎಕ್ಸಾಮ್ ಕೂಡ ಇದೆ, ಒಂದಷ್ಟು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ. ನಿಮ್ಮ ಒಂದು SSLC ಮಾರ್ಕ್ಸ್ ಮೇಲೆ ಕೂಡ ತಗೋತಾರೆ. ಡೀಟೇಲ್ ಆಗಿ ಹೇಳ್ತೀನಿ. ಮತ್ತೆ ಇದಕ್ಕೆ ಎಕ್ಸಾಮ್ಸ್ ನಿಮಗೆ ಕಂಪ್ಲೀಟ್ ವಿಡಿಯೋ ಸರಣಿಗಳು ಕೂಡ ಲಭ್ಯ ಇದೆ. ಡೀಟೇಲ್ ಆಗಿ ನೋಡೋಣ ಬನ್ನಿ. ಸೊ ಇವತ್ತು ಏನು 26/8 ನೋಟಿಫಿಕೇಶನ್ ಆಗಿದೆ. ಓಕೆ, 15/9 ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಓಕೆ, ಅಂದ್ರೆ ಸೆಪ್ಟೆಂಬರ್ 15 ಸಂಜೆ ಒಳಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಯಾವುದು, ಇಲ್ಲಿ ವೆಬ್ಸೈಟ್ ಲಿಂಕ್ ಇದೆ, ಇಲ್ಲಿ ಮುಖಾಂತರ ಹಾಕಬೇಕು. ನೀವು ನೋ ನೀಡ್ ಟು ವರಿ, ಈ ಒಂದು ಡೈರೆಕ್ಟ್ ಲಿಂಕ್ ಕೊಡ್ತೀನಿ ನೋಡಿ. ಇಲ್ಲಿ ಹೋದ್ರೆ ನೀವು ಇಲ್ಲಿಂದ ನೀವು ನೋಟಿಫಿಕೇಶನ್ ತಗೋಬಹುದು. ಇಲ್ಲಿ ಅಪ್ಲೈಗೆ ಹೋಗ್ಬೋದು. ಇಲ್ಲಿ ಅಪ್ಲೈಗೆ ಹೋಗಿ ನೀವು ಯಾವ ಜಾಬ್ಗೆ ಅಪ್ಲೈ ಅಂತ ಇಲ್ಲಿರುತ್ತೆ ಸೆಲೆಕ್ಟ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಓಕೆ, ಆಮೇಲೆ ಅಪ್ಲೈ ಆದ್ಮೇಲೆ ನೀವು ಇದನ್ನ ಡೌನ್ಲೋಡು ಮಾಡ್ಕೋಬಹುದು, ಅಕ್ನಾಲೇಜ್ಮೆಂಟ್. ಸೊ ಇದು ಕಂಪ್ಲೀಟ್ ಡೈರೆಕ್ಟ್ ಈ ಲಿಂಕ್ ಇದೆಯಲ್ಲ, ಈ ಲಿಂಕ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಪ್ಲೈ ಮಾಡಕ್ಕೆ ಈ ಒಂದು ಜಾಬ್ಗೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿಲ್ಲ ಅಥವಾ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ಯಾಕಂದ್ರೆ ಅಲ್ಲಿ ನಾನು ಅಫಿಷಿಯಲ್ ನೋಟಿಫಿಕೇಶನ್, ಅಪ್ಲೈ ಲಿಂಕ್ ಎರಡು ಕೊಟ್ಟಿರ್ತೀನಿ. ಸೊ ಬನ್ನಿ, ಆಗಿರೋ ತರ ಮಾಡಲ್ಲ, ಏನೇನು ಹುದ್ದೆಗಳಿವೆ ನೋಡ್ತಾ ಹೋಗೋಣ. ಮ್ಯಾನೇಜರ್ ಹುದ್ದೆ, ಓಕೆ, ಕಿರಿಯ ವ್ಯವಸ್ಥಾಪಕರು ಅಂತಿದೆ, 6 ಹುದ್ದೆಗಳಿದೆ. ಹಿರಿಯ ಸಹಾಯಕ ಅಂದ್ರೆ ಸೀನಿಯರ್ ಅಸಿಸ್ಟೆಂಟ್ ಅಂತ ಕರಿತೀವಿ, ಅಥವಾ FDA ಅಂತ ಕರಿಬಹುದು. ಕಿರಿಯ ಸಹಾಯಕ SDA ಅಥವಾ ಜೂನಿಯರ್ ಅಸಿಸ್ಟೆಂಟ್ ಅಂತ ಕರಿಬಹುದು. 10 ಹುದ್ದೆ ಇದೆ. ಅಟೆಂಡರ್ 3 ಹುದ್ದೆ ಇದೆ. ವಾಹನ ಚಾಲಕ 1 ಇದೆ. ಸಿಪಾಯಿ 19 ಹುದ್ದೆ ಇದೆ ಸ್ನೇಹಿತರೆ. ಕಾವಲುಗಾರ 6 ಹುದ್ದೆ. ಒಟ್ಟು 60 ಹುದ್ದೆಗಳಿಗೆ ನೋಟಿಫಿಕೇಶನ್ ಕರೆದಿದ್ದಾರೆ. ಓಕೆ, ಸೊ ಇದು ವಿಜಯಪುರದಲ್ಲಿ ಇರ್ತಕ್ಕಂಥದ್ದು. ಅಂಡ್ ಸ್ಯಾಲರಿ ಸ್ಟ್ರಕ್ಚರ್ ಚೆನ್ನಾಗಿದೆ, ನೋಡಬಹುದು. ಇಲ್ಲಿ ಈ ತರ ಭತ್ಯೆಗಳು ಕೂಡ ಸಿಗುತ್ತೆ. ಇಲ್ಲಿ ಯಾವ್ಯಾವ ಪೋಸ್ಟ್ಗೆ ಏನೇನು ಸ್ಯಾಲರಿ ಅಂತೇಳಿ ಮ್ಯಾಕ್ಸಿಮಮ್ ಸ್ಯಾಲರಿ ತನಕ ನೀವು ನೋಡಬಹುದು, ಇಲ್ಲಿ ಕೊಟ್ಟಿದ್ದಾನೆ. ಓಕೆ, ಬೇಸಿಕ್ ಇಂದ ಹಿಡಿದು ಬೇರೆ ಬೇರೆ ಭತ್ಯೆಗಳೆಲ್ಲ ಸೇರಿ ಏನ್ ಸಿಗುತ್ತೆ ಅಂತ ಹೇಳಿ. ಸೊ ಈ ಸ್ಯಾಲರಿ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಸ್ಯಾಲರಿ ಸ್ಟ್ರಕ್ಚರ್ ಫಸ್ಟ್ ಜಾಬ್ ತಗೊಳ್ಳೋಣ. ಇನ್ನು ಸರಿ, ಕ್ವಾಲಿಫಿಕೇಶನ್ ನೋಡಿ. ಕ್ವಾಲಿಫಿಕೇಶನ್ ಇಲ್ಲಿ ಬೇಕಾಗಿರೋದು ಡಿಗ್ರಿ ಮತ್ತೆ SSLC ಅಷ್ಟೇ, ಎನಿ ಡಿಗ್ರಿ. ಈಗ ಮ್ಯಾನೇಜರ್, ಕಿರಿಯ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ನೋಡೋದಾದ್ರೆ, ಓಕೆ, ಡಿಗ್ರಿ ನೋಡಿ, ಅಂಗೀಕೃತ ವಿಶ್ವವಿದ್ಯಾಲಯದ ಪದವಿ ಅಂದ್ರೆ ಏನು, ಡಿಗ್ರಿ ಆಗಿರಬೇಕು. ಜೊತೆಗೆ ಕಂಪ್ಯೂಟರ್ ಪರಿಜ್ಞಾನ ಗೊತ್ತಿರಬೇಕು. ಇಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕೇ ಬೇಕು ಅಂತ ಎಲ್ಲೂ ನಮ್ಗೆ ಮೆನ್ಷನ್ ಮಾಡಿಲ್ಲ ನೋಟಿಫಿಕೇಶನ್ ಅಲ್ಲಿ, ಬಟ್ ಕಂಪ್ಯೂಟರ್ ಪರಿಜ್ಞಾನ ಬೇಕು ಅಂತ ಕೇಳಿದ್ದಾನೆ ಸ್ನೇಹಿತರೆ. ಓಕೆ, ಅಂದ್ರೆ ಕಂಪ್ಯೂಟರ್ ನಾಲೆಜ್ ಇರಬೇಕು. ಈ ಒಂದು ಹುದ್ದೆಗೆ, ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಮಾತ್ರ ಕನಿಷ್ಠ 3 ವರ್ಷಗಳ ಹಣಕಾಸು ಸಂಸ್ಥೆಯಲ್ಲಿ ಅಂದ್ರೆ ಬ್ಯಾಂಕಿಂಗ್ ರಿಲೇಟೆಡ್ ಆಪರೇಷನ್ ಅಲ್ಲಿ ಅನುಭವ ಹೊಂದಿರಬೇಕು. ಎಕ್ಸ್ಪೀರಿಯನ್ಸ್ ಬೇಕು 3 ವರ್ಷ. ಬರೀ ಈ ಹುದ್ದೆಗೆ ಮಾತ್ರ, ಬೇರೆ ಯಾವ್ದಕ್ಕೂ ಕೇಳಿಲ್ಲ ಎಕ್ಸ್ಪೀರಿಯನ್ಸ್ ಅವನು. ಓಕೆ, ಈ ಹುದ್ದೆಗೆ ಮಾತ್ರ ಕೇಳಿದ್ದಾರೆ. ಇವರು ಅಪ್ಲೈ ಎನಿ ಡಿಗ್ರಿ ಮಾಡಿರೋರು ಅಪ್ಲೈ ಮಾಡಬಹುದು. ಕಂಪ್ಯೂಟರ್ ನಾಲೆಜ್ ಇರಬೇಕು. GM ಆದ್ರೆ 60% ನೀವು ಡಿಗ್ರಿ ಮಾರ್ಕ್ಸ್ ತೆಗಿರ್ಬೇಕು. SC ST ಕ್ಯಾಟಗರಿ 1 ಮತ್ತೆ ಮಾಜಿ ಸೈನಿಕ ಅವರಾದ್ರೆ ನಿಮ್ಗೆ 45% ತೆಗೆದ್ರೆ ಸಾಕು. ಸೊ ಜನರಲ್ ಮೆರಿಟ್ ಅಂಡ್ OBC ಅಂದ್ರೆ 2A 2B 2C ಅಲ್ಲ 3A 3B ಏನಿದೆ, ಇವ್ರಿಗೆ 60% ತೆಗೆದಿರ್ಲೇಬೇಕು. ಇನ್ನು FDA ಅಥವಾ ಸೀನಿಯರ್ ಅಸಿಸ್ಟೆಂಟ್ ಅಂತ ಏನ್ ಕರಿತೀವಿ, ಹಿರಿಯ ಸಹಾಯಕರು, ಇದಕ್ಕೆ ಯಾವುದೇ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಜಾಬ್ಗೆ. ಜಸ್ಟ್ ನೀವು ಅಧಿಕೃತ ವಿಶ್ವವಿದ್ಯಾಲಯ ಪದವಿ, ಡಿಗ್ರಿ ಆಗಿರಬೇಕು. ಮತ್ತೆ ಕಂಪ್ಯೂಟರ್ ಪರಿಜ್ಞಾನ ಅಂದ್ರೆ ಕಂಪ್ಯೂಟರ್ ಬಳಸಕ್ಕೆ, ಆಪರೇಷನ್ಸ್ಗೆ, MS ಆಫೀಸ್ ಏನಿದೆ, ಎಕ್ಸೆಲ್, ಅದು ವರ್ಡ್, ಸೊ ಇವೆಲ್ಲ ಬೇಸಿಕ್ ಆಪರೇಷನ್ಸ್ ಗೊತ್ತಿರಬೇಕು ಅಂತ ಕೊಟ್ಟಿದ್ದಾನೆ. ಸರ್ಟಿಫಿಕೇಟ್ ಬೇಕೇ ಬೇಕು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಓಕೆ, ಇನ್ನು ಇವ್ರಿಗೆ ಇಲ್ಲೂ ಕೂಡ ಏನಿದೆ ಅಂತಂದ್ರೆ, ನೀವು ಡಿಗ್ರಿಲಿ ಜನರಲ್ ಮೆರಿಟ್ 2A 2B 2A ಆದ್ರೆ 60% ಮಾರ್ಕ್ಸ್ ತೆಗೆದಿರಬೇಕು. SC ST ಕ್ಯಾಟಗರಿ 1 ಆದ್ರೆ ಅವ್ರು 45% ತೆಗೆದಿದ್ರೆ ಸಾಕು. ಅಂದ್ರೆ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಎನಿ ಡಿಗ್ರಿ ಅವ್ರು ಅಪ್ಲೈ ಮಾಡಬಹುದು, ಯಾವುದೇ ಡಿಗ್ರಿ ಹೊಂದಿದ್ರು, BE BSc BCom BA BBM ಎನಿ ಡಿಗ್ರಿ. ಬಟ್ ಇಲ್ಲೇನಾಗುತ್ತೆ, ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಕಟ್ ಆಫ್ ಕೊಟ್ಟಿದ್ದಾನೆ. 60% ಮಿನಿಮಮ್ ತೆಗೆದಿರಲೇಬೇಕು. GM ಮತ್ತೆ ಇತರ ಕ್ಯಾಟಗರಿ. SC ST ಕ್ಯಾಟಗರಿ ಅಂದ್ರೆ 45% ಇರಬೇಕು. ಇನ್ನು ಕಿರಿಯ ಸಹಾಯಕಕ್ಕೆ ಬಂದ್ರೆ, ಇಲ್ಲೂ ಅಷ್ಟೇ, ಇಲ್ಲಿ PUC ಕೇಳಿಲ್ಲ ಅವನು. ಇಲ್ಲೂ ಕೂಡ ಅಂಗೀಕೃತ ವಿದ್ಯಾಲಯ ಪದವಿ ಮತ್ತೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಸೊ ಇಲ್ಲಿ SDA ಅಥವಾ ಜೂನಿಯರ್ ಅಸಿಸ್ಟೆಂಟ್ ಅಂತ ಕೇಳ್ತೀವಿ, ಈ ಹುದ್ದೆಗಳು ಕೂಡ ಡಿಗ್ರಿನೇ ಕೇಳಿರೋದು ಅವನು. ಓಕೆ, ಎನಿ ಡಿಗ್ರಿ. ಸೇಮ್ GM ಇತರ ಕ್ಯಾಟಗರಿ 60, SC ST ಕ್ಯಾಟಗರಿ 1 ಅವರು 45% ತೆಗೆದಿರಬೇಕು ಡಿಗ್ರಿಲಿ. ಇನ್ನು ಇಲ್ಲಿ ಅಟೆಂಡರ್ ಏನಿದೆ, ಇಲ್ಲಿ SSLC ಇಂದ ಪಾಸ್ ಆಗಿದ್ರೆ ಸಾಕು. ವಾಹನ ಚಾಲಕ ಕೂಡ ಅಷ್ಟೇ, ಐದರ್ ಕರ್ನಾಟಕ ಅಥವಾ CBSE ಬೋರ್ಡ್ SSLC ಪಾಸ್ ಆಗಿರಬೇಕು. ಮತ್ತೆ ನಿಮ್ಮಲ್ಲಿ ಏನು ಅಂತಂದ್ರೆ ಲೈಸೆನ್ಸ್ ಇರಬೇಕು. ಚಾಲಕ ಅಂದ್ಮೇಲೆ ಲೈಸೆನ್ಸ್ ಇರಲೇಬೇಕು. ಓಕೆ, ಹೆವಿ ಕೇಳಿಲ್ಲ, ಲೋ ಕೇಳಿದ್ದಾನೆ. ಆಮೇಲೆ ಸಿಪಾಯಿ ಅಷ್ಟೇ,
ಇದ್ರಲ್ಲೂ ಕೂಡ SSLC ಪಾಸ್ ಆಗಿದ್ರೆ ಸಾಕು. ರಾತ್ರಿ ಕಾವಲುಗಾರ ಏನಿದೆ ಅವರು ಕೂಡ SSLC ಪಾಸ್ ಆಗಿದ್ರೆ ಸಾಕು. ಇಲ್ಲಿ ಈ ವಿದ್ಯಾರ್ಥಿ ಏನಿದೆ ಇಲ್ಲಿ ಟೋಟಲ್ ಆಗಿ ನೋಡಿದಾಗ ಡಿಗ್ರಿ ಎನಿ ಡಿಗ್ರಿ ಇದೆ. ಅಟೆಂಡರ್, ಡ್ರೈವರ್, ಕಾವಲುಗಾರ, ಸಿಪಾಯಿಗೆ ಮಾತ್ರ SSLC ಇದೆ ಅಷ್ಟೇ, ಸಿಂಪಲ್ ಫಂಡ್. ಇನ್ನು ವಯೋಮಿತಿ ಡಿಗ್ರಿ ಅಂದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ ಸ್ನೇಹಿತರೆ, ಮಿನಿಮಮ್ 18, ಮ್ಯಾಕ್ಸಿಮಮ್ GMಗೆ 35. ಓಕೆ, 2A 2B 3A 3B ಅವ್ರಿಗೆ 38 ವರ್ಷ ಆಗಿರ್ಬೇಕು ಮ್ಯಾಕ್ಸಿಮಮ್. ಓಕೆ, SC ST ಕ್ಯಾಟಗರಿ 1ಗೆ 40 ವರ್ಷ ಮ್ಯಾಕ್ಸಿಮಮ್. ಇನ್ನು ಮಾಜಿ ಸೈನಿಕ ಆಗಿರೋ 15 ವರ್ಷ ಸೇವೆ ಸಲ್ಲಿಸಿರ್ಬೇಕು, ಅವ್ರಿಗೆ 3 ವರ್ಷ ವಯೋಮಿತಿ ಇರುತ್ತೆ, 45 ವರ್ಷ ಮೀರಿರಬಾರ್ದು. ವಿಧವೆ ಅಭ್ಯರ್ಥಿ ಆಗಿರೋ 40 ವರ್ಷ ಪರಿಗಣಿಸಲಾಗುತ್ತೆ ಅಂತ ಕೊಟ್ಟಿದ್ದಾನೆ. ಇನ್ನು ಅರ್ಜಿ ಶುಲ್ಕ ಬಂದು ನಿಮಗೆ ಅರ್ಜಿ ಹಾಕ್ಬೇಕು ಆನ್ಲೈನ್ ಮುಖಾಂತರನೇ ಇವೇನು ಅರ್ಜಿ ಫಿಲ್ ಮಾಡ್ತೀರಾ 1200 ರೂಪಾಯಿ ಕೊಡಬೇಕಾಗುತ್ತೆ ಸಾಮಾನ್ಯ ಮತ್ತೆ OBC ಕ್ಯಾಟಗರಿಗೆ. SC ST ಕ್ಯಾಟಗರಿ 1ಗೆ 600 ರೂಪಾಯಿ ಕಟ್ಟಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಲಾಸ್ಟ್ ಡೇಟ್ ನೋಡಿ 15/9/26/8. ಆಲ್ರೆಡಿ ಇವತ್ತಿಂದ ಡೇಟ್ ಸ್ಟಾರ್ಟ್ ಆಗಿದೆ. ಲಿಂಕ್ ಆಕ್ಟಿವ್ ಇದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ನಮ್ಮ ಟೆಲಿಗ್ರಾಮ್ ಅಲ್ಲೂ ಹಾಕಿರ್ತೀನಿ. ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಇನ್ನು ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಸರ್. ಎಕ್ಸಾಮ್ ಪ್ಯಾಟರ್ನ್ ಕೋಪರೇಟಿವ್ ಅಂದ ತಕ್ಷಣ 200 ಮಾರ್ಕ್ಸ್. ಅಲ್ಲಿ ನಿಮಗೆ ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ ಭಾಷೆಗೆ 50 ಇರುತ್ತೆ, ಸಾಮಾನ್ಯ ಜ್ಞಾನ GK, ಇಲ್ಲಿ ಕರೆಂಟ್ ಅಫೇರ್ ಇನ್ಕ್ಲೂಡ್ ಆಗಿರುತ್ತೆ 25 ಇರುತ್ತೆ, ಬ್ಯಾಂಕಿಂಗ್ 25 ಇರುತ್ತೆ, ಇಂಗ್ಲಿಷ್ಗೆ 25 ಇರುತ್ತೆ, ಸಹಕಾರಗೆ 50, ಭಾರತದ ಸಂವಿಧಾನಕ್ಕೆ 25 ಅಂಕ ಕೊಟ್ಟಿದ್ದಾನೆ. ಇಲ್ಲಿ ಬ್ಯಾಂಕಿಂಗ್ ರಿಲೇಟೆಡ್ ಅಂತ ವಸ್ತುನಿಷ್ಠ ಅಂತ ಏನ್ ಕರುತ್ತೆ ಬ್ಯಾಂಕಿಂಗ್ ಅಂತ 25 ಕೊಟ್ಟಿದ್ದಾನೆ. ಒಟ್ಟು 200 ಮಾರ್ಕ್ಸ್ ಸೇಮ್ ಆಸ್ ಯೂಶುವಲ್. ಎನಿ DCC ಬ್ಯಾಂಕ್ ಅಥವಾ KMF ತಗೊಂಡು ಸೇಮ್ ಪ್ಯಾಟರ್ನ್ ಇರುತ್ತೆ. ಇಲ್ಲಿ ಬಂದಿರೋ ಮಾರ್ಕ್ಸ್ ಮೇಲೆ 1:5 ಕರೀತಾನೆ. ಇದನ್ನ 85%ಗೆ ಕನ್ವರ್ಟ್ ಮಾಡ್ತಾನೆ ಮಾರ್ಕ್ಸ್ನ. ಇನ್ನು 15% ಇಂಟರ್ವ್ಯೂಲ್ ಇಟ್ಕೊಂಡಿರ್ತಾನೆ. ಓಕೆ, ಇದು ಎಲ್ಲಾ ಹುದ್ದೆಗಳ ಪರೀಕ್ಷೆ ಇದೆಯಾ? ಇಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಟೆಂಡರ್, ಸಿಪಾಯಿ, ರಾತ್ರಿ ಕಾವಲುಗಾರ ಮತ್ತೆ ಚಾಲಕ ಇದು ಬಿಟ್ಟು ಯಾವ ಡಿಗ್ರಿ ಪಾಸ್ ಮಾಡಿರೋರ್ಗಿದೆ ಅಂಥವ್ರಿಗೆ ಮಾತ್ರ ಈ ಎಕ್ಸಾಮ್. ಇನ್ ಬೇರೆಯವ್ರಿಗೆ ನಾಯಕ, ಅಟೆಂಡರ್, ಸಿಪಾಯಿ, ರಾತ್ರಿ ಕಾವಲು, ವಾಹನ ಚಾಲಕ ಅವ್ರಿಗೆ ಎಕ್ಸಾಮ್ ಇಲ್ಲ. ಅವರು ನೀವು ಅಪ್ಲೈ ಮಾಡ್ಬೇಕಷ್ಟೇ. ಅಪ್ಲೈ ಮಾಡಿದ್ಮೇಲೆ SSLC ನಿಮ್ಮ ಮಾರ್ಕ್ಸ್ ಏನಿದೆ ಆ ಒಂದು ಶೇಕಡಾವಾರು ಅಂಕದ ಮೇಲೆ 1:5 ಅಲ್ಲಿ ನಿಮಗೆ ಈ ಸಂದರ್ಶನಕ್ಕೆ ಅಂದ್ರೆ ಇಂಟರ್ವ್ಯೂ ಕರಿತಾನೆ ಡೈರೆಕ್ಟ್ ಆಗಿ. ನೀವು ಎಕ್ಸಾಮ್ ಬರೆಯೋ ನೆಸಿಟಿ ಇಲ್ಲ. ಸೊ ಎಕ್ಸಾಮ್ ಇವರಿಗೆ ಇಲ್ಲ. ಎಕ್ಸಾಮ್ ಇರೋದು ಡಿಗ್ರಿ ಲೆವೆಲ್ ಏನು ಅಸಿಸ್ಟೆಂಟ್ ಮ್ಯಾನೇಜರು, ಜೂನಿಯರು, ಸೀನಿಯರ್ ಅಸಿಸ್ಟೆಂಟ್ ಏನಿದೆ ಅವರಿಗೆ ಮಾತ್ರ ಇದೆ. ಇನ್ನು ಅಟೆಂಡರು, ಸಿಪಾಯಿ, ರಾತ್ರಿ ಕಾವಲುಗಾರ, ಚಾಲಕ ಅವ್ರಿಗೆ ಎಕ್ಸಾಮ್ ಇಲ್ಲ. ಡೈರೆಕ್ಟ್ ಆಗಿ ನೀವು SSLC ಮಾರ್ಕ್ಸ್ ಮೇಲೆ ನಿಮ್ಮ ಒಳ್ಳೆ ಮಾರ್ಕ್ಸ್ ಇದ್ರೆ 1:5 ನಿಮಗೆ ಇಂಟರ್ವ್ಯೂ ಕರೀತಾರೆ. ಸೊ ದಿಸ್ ಇಸ್ ದ ಸಿಲೆಬಸ್. ಬ್ಯಾಂಕಿಂಗ್ ಚಟುವಟಿಕೆ 200 ಮಾರ್ಕ್ಸ್. ಸರ್, ನೀವು ಬೇರೆ ಎಕ್ಸಾಮ್ಸ್ಗೆ ಏನು ಓದ್ತಾ ಇದ್ದೀರಲ್ಲ, ಸೊ ಇದಕ್ಕೆ ಕಂಪ್ರೆನ್ಸಿವ್ ಕೋರ್ಸ್ ಇದೆ. ನಮ್ಮಲ್ಲಿ ಪ್ಲೇ ಲಿಸ್ಟ್ ಇದೆ, ಕೋಪರೇಟಿವ್ ಸಂಬಂಧಪಟ್ಟ 200+ ವಿಡಿಯೋ ಇದೆ. ನೀವೆಲ್ಲ ನೋಡ್ತಾ ಕೂತ್ಕೋಬೇಕು, ನೋಡ್ಕೊಳ್ಳಿ, ಫ್ರೀಯಾಗಿ ಸಿಗುತ್ತೆ. ಅದರ್ವೈಸ್ ಇದನ್ನ ನಾವು ಎಷ್ಟು ಈ ಒಂದು 200 ಮಾರ್ಕ್ಸ್ ಏನಿದೆ ಪ್ರತಿ ಒಂದು ಸಬ್ಜೆಕ್ಟು ಥಿಯರಿ ಕ್ಲಾಸ್ ಇರುತ್ತೆ ನಿಮಗೆ, ಥಿಯರಿ ಪ್ಲಸ್ ಅದರ ಪ್ರೀವಿಯಸ್ ಇಯರ್ ಕ್ವಶನ್ MCQs ಅಂತ ಏನು ಪ್ರಶ್ನೋತ್ತರ ಆ ವಿಡಿಯೋಗಳು ಸಿಗುತ್ತೆ, ಜೊತೆಗೆ PDF ಕೊಡ್ತೀವಿ. ಸೊ ಏನೇನಿರುತ್ತೆ ಇದರಲ್ಲಿ ನೋಡಿ, ಎಲ್ಲ ಡೀಟೇಲ್ ಏನೇನಿರುತ್ತೆ ಅಂತ ಹೇಳಿದೆ. ಈಗ ಕೋಪರೇಟಿವ್ 50 ಮಾರ್ಕ್ಸ್ ಇದೆ. ಸೊ ಕೋಪರೇಟಿವ್ ಅಂಡ್ ಬ್ಯಾಂಕಿಂಗ್ ರಿಲೇಟೆಡ್ ನಿಮಗೆ ಥಿಯರಿ ಇರುತ್ತೆ. ಅದಾದ್ಮೇಲೆ ನೋಡಿ ಇಲ್ಲಿ ಒಂದು 125, 75, 100 ಪ್ರಶ್ನೋತ್ತರಗಳ ವಿಡಿಯೋಗಳು ಕೋಪರೇಟಿವ್ ಸಂಬಂಧಪಟ್ಟಂತೆ ಇರುತ್ತೆ. ಜೊತೆಗೆ ಇದು DCC ಮತ್ತೆ KMF ಕಂಪರೆನ್ಸಿ ಎರಡಕ್ಕೂ ಆಗ್ಬೇಕು. ನಾಳೆ ದಿನ KMF ಕಾಲ್ ಮಾಡಿದ್ರೆ ಅದಕ್ಕೂ ಅಪ್ಲೈ ಮಾಡಕ್ಕೂ ಹಾಕ್ಬೇಕು ನಿಮಗೆ. ಹಂಗಾಗಿ KMF ರಿಲೇಟೆಡ್ ಕೂಡ ಕೊಟ್ಟಿರ್ತೀವಿ. ಓಕೆ, ಇದು ನಿಮಗೆ ಬೇಕಾಗಿರಲ್ಲ. ಇದನ್ನ ಬಿಟ್ಟು ನೀವು ಇನ್ನೆಲ್ಲ ಓದ್ಕೋಬೇಕಾಗುತ್ತೆ. ಯಾಕಂದ್ರೆ ನೋಡಿ ಕನ್ನಡ ಗ್ರಾಮರು ವಿಡಿಯೋ ಇರುತ್ತೆ, ಅದಾದ್ಮೇಲೆ ಇಂಗ್ಲಿಷ್ ಗ್ರಾಮರು ಥಿಯರಿ ವಿಡಿಯೋ ಇರುತ್ತೆ. ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿರ್ತೀವಿ ಎಲ್ಲ ನಾವು. ಜೊತೆಗೆ ಕನ್ನಡ ಗ್ರಾಮರ್ದು 100 ಪ್ರಶ್ನೋತ್ತರಗಳು ಕೂಡ ಕೊಟ್ಟಿರ್ತೀವಿ ನಿಮಗೆ, ಪ್ರೀವಿಯಸ್ ಬೇರೆ ಬೇರೆ DCC ಬ್ಯಾಂಕಲ್ಲಿ ಬಂದಿರತಕ್ಕಂಥದ್ದು. ಹಾಗೆ ಜನರಲ್ ಇಂಗ್ಲಿಷ್ ಅದು 50 ಪ್ರಶ್ನೋತ್ತರಗಳಿದೆ ನಿಮಗೆ. ಸಂಪೂರ್ಣ ಸಂವಿಧಾನ 25 ಮಾರ್ಕ್ಸ್ ನಿಮಗಿದೆ. ಸಪರೇಟ್ ಸೆಕ್ಷನ್ ಇದೆ ಕೋಪರೇಟಿವ್ ಅಲ್ಲಿ. ಅದಕ್ಕೆ ಥಿಯರಿ ಕ್ಲಾಸು 5.5 ಗಂಟೆ 6 ಗಂಟೆ ಟೈಮ್ ಇರ್ತಕ್ಕಂಥ ಒಂದು ಕಂಪ್ಲೀಟ್ ವಿಡಿಯೋ ಒಂದು ಸಿಗುತ್ತೆ. ಅದಾದ್ಮೇಲೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಏನು ಸಂವಿಧಾನ ರಿಲೇಟೆಡ್ ಬಂದಿದೆ 200 ಪ್ರಶ್ನೋತ್ತರಗಳ ಒಂದು ವಿಡಿಯೋ ಇದೆ. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 100 ಪ್ರಶ್ನೋತ್ತರಗಳ ವಿಡಿಯೋ ಸಿಗುತ್ತೆ. ಇವೆಲ್ಲ ಜೊತೆಗೆ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಕೊಟ್ಬಿಡ್ತೀವಿ 2026 ನಿಮಗೆ. ಜನವರಿಯಿಂದ ಈ ಒಂದು ಅಪ್ಡೇಟ್ ಆಗ್ತಾ ಇರುತ್ತೆ. ಅದು ನಿಮಗೆ ಎಕ್ಸಾಮ್ ಬರೋ ತನಕ ನೀವು ಆ ಪ್ಲೇ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಮಂತ್ಲಿ ಇದನ್ನ ವಿಡಿಯೋಸ್ಗಳನ್ನ ನೋಡ್ಕೋಬಹುದು. PDF ಏನ್ ಸಿಗುತ್ತೆ ಸರ್? PDF ನಿಮಗೆ ಕೋಪರೇಟಿವ್ ಬ್ಯಾಂಕ್ ರಿಲೇಟೆಡ್ ಥಿಯರಿ ಕ್ಲಾಸ್ ಅಂತ ಏನ್ ಹೇಳಿದೆ ಅದ್ರ PDF ಸಿಗುತ್ತೆ. KMF ಮತ್ತೆ ಅದರ ಥಿಯರಿ ಮತ್ತೆ 100 ಪ್ರಶ್ನೋತ್ತರಗಳ PDF ಸಿಗುತ್ತೆ. ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ 3ನೇ PDF ನಿಮಗೆ DCC ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ 25 ಮಾರ್ಕ್ಸ್ ಇದೆಯಲ್ಲ ಅದು, ಪ್ಲಸ್ ಕೋಪರೇಟಿವ್ 50 ಮಾರ್ಕ್ಸ್ ಇದೆಯಲ್ಲ, ಪ್ರೀವಿಯಸ್ ಬೇರೆ ಬೇರೆ DCC ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಎಲ್ಲ ಸೇರಿ 500ಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳು ಒಂದು PDF ಸಿಗುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಕೋರ್ಸ್ ತಗೊಂಡವರು ಮಾತ್ರ ಸಿಗ್ತಕ್ಕಂಥದ್ದು. ಸೊ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥಿಯರಿ ಕ್ಲಾಸ್ ಎಲ್ಲ ಓದಿ ವಿಡಿಯೋ ಎಲ್ಲ ನೋಡಿ ಇದನ್ನು ಸಾಲ್ವ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಹೋಗ್ತೀರಾ, ಆರಾಮ ಎಕ್ಸಾಮ್ ಪಾಸ್ ಮಾಡ್ಬೋದು. ಸೊ ಈಗೆಲ್ಲ ಕಂಪ್ರೆನ್ಸಿವ್ ಕೋರ್ಸ್ಗೇನು ಸರ್
ಲೆಸ್ ಅಮೌಂಟ್ ಇಟ್ಟಿರ್ತಕ್ಕಂಥದ್ದು, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಜಸ್ಟ್ PDF ನಾವು ತಗೋತಾ ಇರೋದಷ್ಟೇ. 499 rupees ಆಗುತ್ತೆ ಸ್ನೇಹಿತರೆ. ಏನ್ ಮಾಡಬೇಕು, ನಿಮ್ಮ ಫೋನ್ ಪೇ ಅಥವಾ GPay ಅಥವಾ ಎನಿಥಿಂಗ್, ನೀವು ಅಲ್ಲಿ ಹೋದ್ರೆ GPay ಹೋದ್ರೆ ಬ್ಯಾಂಕ್ ಟ್ರಾನ್ಸ್ಫರ್ ಇರುತ್ತೆ, ಫೋನ್ ಪೇ ಟು ಬ್ಯಾಂಕ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನಮ್ಮ ಈ ಒಂದು ಡೀಟೇಲ್, ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್, ನೇಮ್ ಹಾಕ್ಬಿಟ್ಟು ನೀವು ನಮ್ಮ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಸಾಕು. ನಮ್ಮ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಇಮೇಲ್ ID ಕೊಟ್ಟಿರ್ತೀನಿ. ಫೋನ್ ನಂಬರ್ 6360011755 ಇದೆ. ಇದಕ್ಕೆ ಕಳಿಸಿದ್ರೆ ನಿಮ್ಮ ಇಮೇಲ್ ID ಕೊಟ್ಟರೆ ನಿಮ್ಮ ಇಮೇಲ್ IDಗೆ ಎಲ್ಲ ಲಿಂಕ್ಗಳು PDF ಕಳಿಸ್ಕೊಡ್ತೀವಿ. ಸೊ ಎಕ್ಸಾಮ್ ತನಕ ಎಷ್ಟಾಗುತ್ತೆ ರಿವಿಷನ್ ಮಾಡಿ, ಪಕ್ಕ ಯು ವಿಲ್ ಗೆಟ್ ದ ಶಾಪ್. ಒಳ್ಳೆ ಮಾರ್ಕ್ಸ್ ತೆಗೆದ್ರೆ, ಓಕೆ, ಓದಿ ಚೆನ್ನಾಗಿ ರಿವಿಷನ್ ಮಾಡಿದ್ರೆ ಫೈನ್. ಇದರದ್ದು ಡೀಟೇಲ್ ನ ವಾಟ್ಸಪ್ ನಂಬರು ಮತ್ತೆ ಇಮೇಲ್ ID ಇದೆ, ಬ್ಯಾಂಕಿಂಗ್ ಫೋರಮ್ FOURM1 ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಇದೆ. ನೀವು ಅಲ್ಲಿಂದ ಹೋಗಿ ತಗೊಂಡು ನೀವು ನಮಗೆ ಮೆಸೇಜ್ ಕೂಡ ಮಾಡ್ಬೋದು, ಡೀಟೇಲ್ ಕೊಡ್ತೀವಿ. ಸೊ ಮತ್ತೆ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಫ್ರೀಯಾಗಿ ನೋಡ್ಬೇಕು ಅಂತ ನೋಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅಪ್ಲೈ ಮಾಡೋ ಲಿಂಕ್ ಕೊಟ್ಟಿರ್ತೀನಿ. ಅಫಿಷಿಯಲ್ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀವಿ. ಓಕೆ, ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.